ಹಲೋ ಫ್ರೆಂಡ್ಸ್, ಇವತ್ತು ನಡೆದಿರುವಂತಹ PSI ಎಕ್ಸಾಮ್ನ ಒಂದು ಕೀ ಆನ್ಸರ್ಸನ್ನು ನೋಡೋಣ. ಈ ಪ್ರಶ್ನೆ ಪತ್ರಿಕೆ A2 ಆಗಿದೆ. ಫಸ್ಟ್ ಕ್ವಶನ್, ಈ ಕೆಳಗಿನವುಗಳನ್ನು ಪರಿಗಣಿಸಿ. ಕೊಳ್ಳೇಗಾಲ, ಬಳ್ಳಾರಿ, ದಕ್ಷಿಣ ಕನ್ನಡ, ಡಿ. ಸರಿಯಾದ ಉತ್ತರ ಆಪ್ಷನ್ 3. ಸೆಕೆಂಡ್ ಕ್ವಶನ್, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಸಂಘಟನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ 3. ಥರ್ಡ್ ಕ್ವಶನ್, ಈ ಕೆಳಗಿನವುಗಳನ್ನು ಪರಿಗಣಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ 4. ಕ್ವಶನ್ ನಂಬರ್ 4, ಹೊಯ್ಸಳರ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಇದರ ಸರಿಯಾದ ಉತ್ತರ 4 ಎಲ್ಲವೂ ಅಂತ. ಕ್ವಶನ್ ನಂಬರ್ 5, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದರ ಸರಿಯಾದ ಉತ್ತರ ಫಸ್ಟ್ ಒನ್ A ಮತ್ತು B. ಕ್ವಶನ್ ನಂಬರ್ 6, ಆದಿವಾಸಿ ದಂಗೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಇದರ ಸರಿಯಾದ ಉತ್ತರ ಫಸ್ಟ್ ಒನ್ A ಮತ್ತು B. ಕ್ವಶನ್ ನಂಬರ್ 7, ಬೌದ್ಧ ಸಮ್ಮೇಳನಗಳು ಮತ್ತು ರಾಜಮನೆತನಗಳ ಆಶ್ರಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ 3 C ಮತ್ತು D. ಕ್ವಶನ್ ನಂಬರ್ 8, ರಾಜತರಂಗಿಣಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ 2. ಕ್ವಶನ್ ನಂಬರ್ 9, ವಿಶ್ವ ಆರೋಗ್ಯ ಸಂಸ್ಥೆಯು ಮಂಕಿ ಫಾಕ್ಸ್ ಹರಡುವಿಕೆಯನ್ನು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಗೆ ಘೋಷಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ 1 A ಮತ್ತು C ಸರಿಯಾಗಿದೆ. ಕ್ವಶನ್ ನಂಬರ್ 10, ಇತ್ತೀಚೆಗೆ ಸುದ್ದಿಯಲ್ಲಿರುವ LK99ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ 3. ಕ್ವಶನ್ ನಂಬರ್ 11, ಮ್ಯಾಚ್ ದ ಫಾಲೋಯಿಂಗ್. ಇದರ ಸರಿಯಾದ ಉತ್ತರ ಆಪ್ಷನ್ 2. ಕ್ವಶನ್ ನಂಬರ್ 12, ಭಾರತ ಸರ್ಕಾರದ 2024-25ನೇ ಆಯವ್ಯಯಕ್ಕೆ ಸಂಬಂಧಿಸಿದಂತೆ ಇದರ ಸರಿಯಾದ ಉತ್ತರ ಆಪ್ಷನ್ 4 A B C D ಸರಿ. ಕ್ವಶನ್ ನಂಬರ್ 13, ಪ್ರಧಾನಮಂತ್ರಿ ಜೀವನ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ 4 A B C D ಸರಿ. ಕ್ವಶನ್ ನಂಬರ್ 14, ಗೋಬೆಲೆಕ್ಲಿ ಟೇಪೆ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಈ ಪ್ರದೇಶ ಯಾವುದಕ್ಕೆ ಸಂಬಂಧಿಸಿದೆ? ಇದರ ಆಪ್ಷನ್ 1 ಇಸ್ ದ ರೈಟ್. ಕ್ವಶನ್ ನಂಬರ್ 15, ಇದರ ಸರಿಯಾದ ಉತ್ತರ ಆಪ್ಷನ್ 1 A ಮತ್ತು B. ಕ್ವಶನ್ ನಂಬರ್ 16, 2023ರಲ್ಲಿ ರಚಿಸಲಾಗಿರುವ ಅಮಿತಾಬ್ ಕಾಂತ್ ಸಮಿತಿಯ ಉದ್ದೇಶವೇನು? ಇದು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 17, ಇದರ ಸರಿಯಾದ ಉತ್ತರ ಆಪ್ಷನ್ 2 A and C. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ, ಇದರ ಸರಿಯಾದ ಉತ್ತರ ಆಪ್ಷನ್ 4 A B C D ಸರಿ. ಕ್ವಶನ್ ನಂಬರ್ 19, ಈ ಕೆಳಗಿನ ಸಂಸ್ಥೆಗಳ ಸ್ಥಾಪನೆಯನ್ನು ಪರಿಗಣಿಸಿ. ಇದರ ಸರಿಯಾದ ಕಾಲಾನುಕ್ರಮ ಆಪ್ಷನ್ 3. ಕ್ವಶನ್ ನಂಬರ್ 20, ಹೊಂದಿಸಿ ಬರೆಯಿರಿ. ಇದರ ಸರಿಯಾದ ಉತ್ತರ ಆಪ್ಷನ್ 4. ಕ್ವಶನ್ ನಂಬರ್ 21, ಇದರ ಸರಿಯಾದ ಉತ್ತರ ಆಪ್ಷನ್ 1. ಕ್ವಶನ್ ನಂಬರ್ 22, ಇದರ ಸರಿಯಾದ ಉತ್ತರ ಆಪ್ಷನ್ 3 A and D. ಕ್ವಶನ್ ನಂಬರ್ 23, ಮ್ಯಾಚ್ ದ ಫಾಲೋಯಿಂಗ್. ಇದರ ಸರಿಯಾದ ಉತ್ತರ ಆಪ್ಷನ್ 3 A and D. ಕ್ವಶನ್ ನಂಬರ್ 24, ಮ್ಯಾಚ್ ದ ಫಾಲೋಯಿಂಗ್. ಇದರ ಸರಿಯಾದ ಉತ್ತರ ಆಪ್ಷನ್ 4. ಕ್ವಶನ್ ನಂಬರ್ 25, ಇದರ ಸರಿಯಾದ ಉತ್ತರ 4 ಆಪ್ಷನ್ 4 A and B. ಕ್ವಶನ್ ನಂಬರ್ 26, ಇದರ ಸರಿಯಾದ ಉತ್ತರ ಆಪ್ಷನ್ 4. ಕ್ವಶನ್ ನಂಬರ್ 27, ಇದರ ಸೌಮಿತ್ರಿ ಕುಮಾರ್ ಹಲ್ದಾರ್ ಅವರು CWMA ಅಧ್ಯಕ್ಷರಾಗಿದ್ದಾರೆ. CWMAಯ ವಿಸ್ತಾರ ರೂಪ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಆಪ್ಷನ್ 2 ಇಸ್ ದ ರೈಟ್. ಕ್ವಶನ್ ನಂಬರ್ 28, ಸೈಬರ್ ಸೆಕ್ಯುರಿಟಿ ಸಂಬಂಧಿಸಿದಂತೆ OWASP ಇದರ ವಿಸ್ತೃತ ರೂಪ. ಆಪ್ಷನ್ 2 ಓಪನ್ ವೆಬ್ ಅಪ್ಲಿಕೇಶನ್ ಸೆಕ್ಯುರಿಟಿ ಪ್ರಾಜೆಕ್ಟ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮುಂದಿನ ಪ್ರಶ್ನೆಗಳಿಗೆ ಪಾರ್ಟ್ 2 ಅನ್ನು ತಪ್ಪದೆ ನೋಡಿ. ಅದೇ ರೀತಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.